ನಮಗೆ ಮಾಡಕ್ ಕೆಲಸ ಇಲ್ಲ ಬಾ ಕುಂಟೆ ಬಿಲ್ಲಾಡ ಅದು ನನಗೆ 24 ನಾನು ಈಗ ನೋಡಿ ಅಂತ ತೆಗೆದು ನಾನು ಯಾವತ್ತು ದಿವಸ ನೋಡೋನಲ್ಲ ನಾನು ನೋಡೋದೇ ಇಲ್ಲ ರೀಲ್ಸ್ ನಿಮ್ದು ಇದು ನೋಡ್ತಾ ಇದ್ದೆ ಬಹಳ ಇಂಪ್ರೆಸ್ ಆಗ್ಬಿಟ್ಟು ಮಲ್ಲಿಕಾರ್ಜುನ್ ಸರ್ ಡಿಸಿಪಿ ಇಬ್ರು ಡಿಸಿಪಿ ಮತ್ತೆ ಕೆಲವು ASIಗಳು ಫೋನ್ ಮಾಡಿದ್ರು ನನಗೆ. ಅವ್ರು ಫೋನ್ ಮಾಡ್ಬಿಟ್ಟು ನಗೋದ್ ಬಿಟ್ರೆ ಬೇರೆ ಏನೂ ಇಲ್ಲ, ನಗ್ತಾರೆ ಅವರಂದ್ರು. ಇದರಲ್ಲಿ ಏನಾಗ್ಬಿಡ್ತು ಅಂದ್ರೆ ನಿಮ್ದು ಸುಮಾರು ನಾನು ನಿಮ್ಮ ಬೇರೆ ನೀವು ಚಾನೆಲ್ಗಳಲ್ಲಿ ಕೆಲಸ ಮಾಡಿದ್ದು ನೋಡಿದ್ದೀನಿ, ಇಲ್ಲೂ ಕೆಲಸ ಮಾಡ್ತಾ ಇರೋದು ನೋಡಿದ್ದೀನಿ. ನಿಮ್ದು ವೃತ್ತಿ ಧರ್ಮ ನೀವು ಮಾಡ್ತಾ ಇದ್ದೀರಾ. ಫಸ್ಟ್ ಆಫ್ ಆಲ್ ನಾನು ಯಾಕೆಂದ್ರೆ ಇದು ಬೇರೆಯವ್ರಿಗೆ ಇರಿಟೇಟ್ ಮಾಡ್ಬೇಕು ಅಂತ ನೀವಾಗ್ಲಿ ಇಲ್ಲ ಮತ್ತೊಬ್ರಿಗಾಗ್ಲಿ ಇಲ್ಲ ಆ ಹುಡುಗನಿಗೆ ಅದಾರ ಹುಡುಗ ಹೋಗ್ತಿದ್ನಲ್ಲ ಈ ತರ ತಮ್ಮನ ಯಾರು ಇರ್ಬೋದು ಅವ್ರಿಗೆ ನೀವು ಇರಿಟೇಟ್ ಮಾಡ್ಬೇಕು ಅಂತ ನೀವು ಮಾಡಿಲ್ಲ. ನಿಮ್ದು ಏನ್ ಗೊತ್ತಾ ಆ ಫ್ಲೋ ನಲ್ಲಿ ಏನ್ ಬರುತ್ತೆ ನೋಡಿ, ನೀವು ರಿಪೋರ್ಟ್ ಮಾಡ್ತಾ ಇದ್ದೀರಾ ನಮಗೆ ಇವು ಕ್ಯಾಮ್ರಾಮ್ಯಾನ್ ಹಿಡ್ದಿರೋದು ಪಾಪ ಅಲ್ಲಿ ರಿಪೋರ್ಟ್ ಮಾಡ್ತಾ ಇದಾರೆ, ನೀವು ಇಲ್ಲಿ ನಮಗೆ ನೀವು ಅದನ್ನ ಮೆಸೇಜ್ ಮಾಡ್ತಾ ನಮಗೆ ಡೈರೆಕ್ಟ್ ಕೊಡ್ತಾ ಇದ್ದೀರಾ ಯಾವ ರೀತಿ ಇದ್ ಮಾಡ್ತಾ ಇದಾರೆ ನೋಡಿ. ಅದು ಈ ಹುಡುಗರು ನನಗೆ ಬಹಳ ಖುಷಿಯಾಗಿದ್ದು ಅಂದ್ರೆ ಅದನ್ನೇನು ತಗೊಂಡಿಲ್ಲ ಪಾಪ, ಜನಕ್ಕೆ ಏನ್ ಇದಾಗುತ್ತೆ ಅನ್ನೋ ತಗೊಂಡಿಲ್ಲ ಪಾಪ ಅವರು. ಅಲ್ಲಿ ಬಾ ನಮಗೆ ಮಾಡಕ್ ಕೆಲಸ ಇಲ್ಲ ಶೆಡ್ಡಿಗೆ ಹೋಗೋಣ ಬಾ ಕುಂಟೆ ಬಿಲ್ಲ ಆಡೋಣ, ಇದು ಯಾವ ತರ ಟ್ರೆಂಡ್ ಸರ್ ನನಗೆ ಇದು ಏನಾಗ್ಬಿಡ್ತು ಅಂದ್ರೆ ಏನೋ ಇಲ್ಲಿಗೂ ಕರ್ಕೊಂಡು ಹೋಗ್ಬಿಡ್ತಿದ್ದು ಸರ್. ಇದು ಹೇಳಲೇಬಾರ್ದು. ಈ ಜರ್ನಲಿಸಮ್ ಅಲ್ಲಿ ನೀವು ಇದು ವರ್ಲ್ಡ್ ನಾವೆಲ್ಲ BBC ನ್ಯೂಸ್ ನೋಡ್ತಾ ಇದ್ದೀವಿ, ಮತ್ತೆ ಎಲ್ಲಾ ತರದ್ದು ನೋಡ್ತೀವಿ. ನೀವು ಒಂದು ಟ್ರೆಂಡ್ ಆಗ್ಬಿಟ್ರಿ ಸರ್, ನೀವು ಒಂಥರ ಯಾರಿಗಾದ್ರೂ ಸಂತೋಷ ನೀವು ಮಾಡೋದಕ್ಕಿಂತನೂ ಇಲ್ಲಿ ರೀಲ್ಸ್ ಮಾಡಿದ್ರಲ್ಲ ಇಲ್ಲಿಂದ ನೀವು ನಮಗೆ. ಥ್ಯಾಂಕ್ ಯು ಮಲ್ಲಿಕಾರ್ಜುನ್ ಅವರು, ಥ್ಯಾಂಕ್ ಯು. ಸುಧಾ ಕರೆ ಮಾಡಿದ್ದಾರೆ. ಸುಧಾ ಅವರು ಕೊಡಗಿನಿಂದ. ಸುಧಾ ಮೇಡಮ್ ನಮಸ್ತೆ. ನಮಸ್ತೆ ಶೆಟ್ರೆ. ತುಂಬಾ ಖುಷಿ ಆಯ್ತು ಸರ್. ಹೇಳಿ. ಅವತ್ತಿನ ಫಸ್ಟ್ ಅದು ಬಂದಾಗ ನಿಮ್ಮ ನ್ಯೂಸ್ ನಲ್ಲಿ ನನಗೆ ನಿಮ್ಮ ಮುಖ ನೋಡಿದಾಗ ತುಂಬಾ ಕೋಪ ಬಂದಿದೆ ನಿಮ್ಗೆ ಅಂತ ಅನ್ನಿಸ್ತು, ಇನ್ಸಲ್ಟ್ ಆಗಿದೆ ಅಂತ ಅನ್ನಿಸ್ತು ನನ್ಗೆ. ಇದ್ರಲ್ಲಿ ಏನೋ ನಡೆಯುತ್ತೆ, ಇದ್ರ ಕೋಪದಲ್ಲಿ ಸೆಟ್ರಿಗೆ ಕೋಪ ಬಂದಿದೆ ಅಂದ್ರೆ ಏನೋ ನಡೆಯುತ್ತೆ ಅನ್ಕೊಂಡಿದ್ದೆ ಅದು. ಆಮೇಲೆ ಇದು ರೀಲ್ಸ್ ಬಂದಾಗ ಅವರೊಬ್ರು ಬ್ಲಾಕ್ ಶರ್ಟ್ ನವರು ಮಾಡ್ತಾರೆ ನೋಡಿ, ಅಲ್ಲಿ ನಿಮ್ಮ ಲೆಫ್ಟ್ ಕೂತಿದಾರಲ್ಲ ಅವರು ರೀಲ್ಸ್ ಮಾಡಿದಾಗ್ಲೇ ನಮ್ಗೆ ಅದು ಖುಷಿ ಆಯ್ತು ಮಾತ್ರ. ಆದ್ರೆ ಏನ ಸರ್ ನಿಂದು? ರಾಕೇಶ್ ಮುಂದೆ ಹೀರೋ ಆಗ್ಲಿ ಅವನ ಅದ್ಭುತ ಚಿಕ್ಕಣ್ಣ ನೆಕ್ಸ್ಟ್ ಆಗ್ತಾನ. ಹೌದು ಆಗ್ತದೆ ಸರ್, ಆಗ್ಲಿ ಬಿಡ್ರಿ ನಮ್ಮ ಹುಡುಗರು. ಆದ್ರೆ ಇದೊಂದು ನಿಜ ಕೆಲಸ ಇಲ್ವಾ ಅಂತ ಅವ್ರು ಕೇಳಿದ್ದು ಅವ್ರ ತಮ್ಮ, ನಮಗೂ ಅದು ಬೇಜಾರಾಯ್ತು. ಅವ್ರವ್ರ ವೃತ್ತಿ ಅವ್ರವ್ರು ಮಾಡ್ತಾರೆ. ಕೇಳಿ ಮೇಡಮ್, ತೊಂದ್ರೆ ಇಲ್ಲ ಪಾಪ, ಅವರು ಬೇರೆ ಪ್ರೆಷರ್ ಅಲ್ಲಿ ಇರ್ತಾರೆ, ಆ ಪ್ರಶ್ನೆ ಇಲ್ಲ, ಅದು ಬಂದು ಹೋಯ್ತು. ಆಮೇಲೆ ನಮಗೆ ಬೇಸರ ಆಗಿದೆ ಅಂತಂದ್ರೆ ಇನ್ನು ಕೆಲವರು ಇದು ಮಾಡೋದು ಸರಿಯಲ್ಲ, ನೀವು ರೀಲ್ಸ್ ಮಾಡೋದು ಸರಿಯಲ್ಲ, ನಗಬಾರ್ದು. ಅರೆ ಮೊದಲೇ ಕಷ್ಟದಲ್ಲಿದ್ದಾರೆ ಎಲ್ಲರೂ ಕೂಡ, ಅಳ್ತಾನೆ ಇದ್ದಾರೆ, ನೀವು ನಗಬಾರ್ದು ಅಂತಂದ್ರೆ ಅದಕ್ಕೆ ನಾವು ವೆರಿ ಸೀರಿಯಸ್ ಚಾನಲ್ ಆಗಿದ್ರು ಕೂಡ ಇವತ್ತು ನಾವು ನಮ್ಮ ಮೇಲಧಿಕಾರಿಗಳಿಗೆ ತಿಳಿಸಿನೇ ಇಂಥ ಕಾರ್ಯಕ್ರಮ ಮಾಡ್ತಾ ಇರೋದು. ಥ್ಯಾಂಕ್ ಯು ಸುಧಾ ಅವರೇ. ಈಗಾಗಲೇ ನೋಡ್ತಾ ಇದ್ವಿ ಒಂದ್ ಕಡೆ ಈ ಟ್ರೆಂಡಿಂಗ್ ಆಗ್ಬಿಟ್ಟಿರುವಂತದ್ದು. ಇನ್ನೊಬ್ರು ಪಬ್ಲಿಕ್ ಕಾಲ್ ಅಲ್ಲಿ ಇದ್ದಾರೆ, ನೇಮ್ ಅವ್ರದ್ದು ಗಿರೀಶ್ ಅಂತ. ಗಿರೀಶ್ ಅವರೇ, ಎಷ್ಟು ಎಂಜಾಯ್ ಮಾಡ್ತಿದ್ರೆ ಹೇಳಿ ನೀವು ಈ ರೀಲ್ಸ್ ಅಲ್ಲಿ? ಬಹಳ ಚಂದ ನೋಡ್ತೇವೆ ಸರ್. ಶೆಟ್ರು ನಮ್ಮ ಸರ್ ಇಂದು ಬಹಳ ಚೆನ್ನಾಗಿ ವೈರಲ್ ಆಗಿದೆ. ಸರ್ ಸಾಕಾಗಿದೆ ಸರ್ ನಿಮ್ದು ಆ ವಾಯ್ಸು, ರಿಪಬ್ಲಿಕ್ ಕನ್ನಡದಲ್ಲಿ ನಿಮ್ದು 9 ಗಂಟೆಗೆ ಹಾಕೊಂಡ್ ಕುತ್ಕೊಂಡ್ಬಿಡ್ತೀವಿ ಸರ್ ನಾವು ಟಿವಿನ ರಾತ್ರಿ. ಸರ್ ಬೆಳಿಗ್ಗೆ ಬರ್ತೀನಿ, ಬೆಳಗ್ಗೆ ಇದೆ ಮತ್ತೆ 9 ಗಂಟೆಗೆ ಬರ್ತೀನಿ, ಅವಾಗಲೂ ನೋಡಿ ಸ್ವಲ್ಪ. ಸರ್ ನಿಮ್ದು ದೊಡ್ಡ ಫ್ಯಾನ್ ಸರ್ ನಾವು. ಆಮೇಲೆ ಗಿರೀಶ್ ಅವರೇ, ನಿಮಗೊಂದು ವಾಗ್ದಾನ ಮಾಡ್ತೀನಿ ಅಂತ ಕೇಳಿ. ಸರ್ ನಾನು ಈ ಹಿಂದೆ ಬಿಗ್ 3 ಮಾಡ್ತಾ ಇದ್ದೆ ಅಲ್ವಾ? ಸರ್ ಬಿಗ್ 3 ಅದನ್ನ ನೋಡ್ತಾ ಇದ್ದೆ ಸರ್ ನಾನು ಬಿಡಂಗೆ. ತುಂಬಾ ಜನರಿಗೆ ಉಪಯೋಗ ಆಗಿದೆ ಅಲ್ವಾ? ಸರ್ ಸೂಪರ್ ಆಗಿದೆ. 10 ವರ್ಷ ಮಾಡಿದ್ದೀನಿ. ನಾಳಿದ್ದು ಸೋಮವಾರದಿಂದ ಇಲ್ಲಿ ಮಾಡ್ತೀನಿ ಸೂಪರ್ 3 ಅದರ ಹೆಸರು. ಸರ್ ಸಖತ ಮಾಡ್ತೀರಾ ಬಿಡಿ ಸರ್ ನೀವು. ಸೂಪರ್ 3 ಅಂತ ಇಲ್ಲಿ ಕೂಡ ಶುರು ಮಾಡ್ತೀವಿ. ಥ್ಯಾಂಕ್ ಯು ಗಿರೀಶ್. ಸರ್ ನೀವು ಚಿಕ್ಕಮಂಗ್ಳೂರ್ ಕಡೆ ಬನ್ನಿ ಸರ್. ಎಲ್ಲಿಗೆ? ಚಿಕ್ಕಮಂಗ್ಳೂರ್ ಸರ್, ನಮ್ದು ಶೆಡ್ಗ ಇಲ್ಲ ಸರ್ ಹಾಗೇನಿಲ್ಲ ಸರ್. ಹಂಗೆ ಆಗ್ಬಿಡ್ತು. ಈಗ ಮೊನ್ನೆ ಯಾರಿಗೋ ಬರ್ತ್ಡೇಗೆ ಯಾರೋ ಕರೆದಂತೆ, ಮಚಾ ಪಾರ್ಟಿ ಇಲ್ವಾ ಬರ್ತ್ಡೇಗೆ, ಶೆಡ್ಗೆ ಬಾ ಅಂದನಂತೆ. ನಾಗರಾಜ್ ಕರೆ ಮಾಡಿದ್ದಾರೆ ಗದಗದಿಂದ. ನಾಗರಾಜ್ ಸರ್ ನಮಸ್ತೆ. ಗದಗದಲ್ಲಿ ಹೆಂಗಿದೆ ಟ್ರೆಂಡು? ಸರ್ ನಮಸ್ತೆ ಸರ್. ಸೂಪರ್ ಆಗಿದೆ, ನಿಮ್ಮ ಫ್ಯಾನ್ ಆಗಿಬಿಟ್ಟಿದ್ದೇವೆ ನಾವು. ಥ್ಯಾಂಕ್ ಯು.
ಫ್ಯಾನ್ ಆಗ್ಬಿಟ್ಟಿವಿ. ನೀವು ರಿಯಲ್ ಆಗಿ ಅದು ಇದನ್ನ ಮಾಡ್ಲಿಕ್ಕೆ ಹೋಗಿಲ್ಲ ಸರ್. ನಿಮ್ಮ ಏನಿದೆ ಅಲ್ಲ ನಿಮ್ ನ್ಯೂಸಿಗೆ ಹೇಳಕ್ ಹೋಗಿದ್ದೀರಿ. ಓಕೆ. ಬಟ್ ಅದು ಏನಾಗಿತ್ತಂದ್ರೆ ಅದಕ್ಕೆ ಸಂಬಂಧ ಪಡಂಗಿಲ್ಲ ಸರ್. ಈಗ ಖುಷಿಯಿಂದ ನೋಡ್ತಾ ಇದೀವಿ. ನಿಮ್ಮ ಮಾತು ಕೇಳೋಣ ನಮ್ಗೆ ತಡೆಯಕ್ ಆಗ್ತಾ ಇಲ್ಲ ಸರ್. ನಮ್ಮ ಫ್ರೆಂಡ್ಸ್ ಎಲ್ಲ ಫ್ಯಾನ್ ಆಗಿಬಿಟ್ಟಿದ್ದಾರೆ ನಿಮಗೆ. ಥ್ಯಾಂಕ್ ಯು ನೀವು ಮಾಡಿದ್ರಿ? ಹಾ ಸರ್. ನಿಮ್ಮ ಮನೆಯವ್ರು ಮಾಡಿದ್ರ? ಅಂದ್ರೆ ನಿಮ್ಮ ಕುಟುಂಬದಲ್ಲಿ ಮಾಡಿದ್ರ ಯಾರಾದ್ರು? ಇಲ್ಲ ಸರ್, ಅವ್ರು ಬೇರೆ ಕಡೆ ಹೋಗಿದಾರೆ, ಡೆಲಿವರಿಗೆ ಹೋಗಿದ್ದಾರೆ. ಅಲ್ಲಿಂದ ಈಗ ಈ ಕೊರೋನಾ ಟೈಮಲ್ಲಿ ಅಮಿತಾಬ್ ಬಚ್ಚನ್, ರಜನಿಕಾಂತ್, ಮಮ್ಮುಟ್ಟಿ ಇವರೆಲ್ಲ ಬೇರೆ ಬೇರೆ ರೂಮಲ್ಲಿ ಕೂತ್ಕೊಂಡು ಒಂದು ಮಾಡಿದ್ರು. ಆ ತರ ಅವ್ರದ್ದೊಂದು ಡೈಲಾಗ್ ಕಳಿಸಿ, ನಿಮ್ದೊಂದು ಡೈಲಾಗ್ ಕಳಿಸಿ, ನಾಳೆನೊಂದು ಪ್ರೋಗ್ರಾಮ್ ಮಾಡ್ತೀನಿ ನಿಮಗೆ. ಎಷ್ಟು ಖುಷಿ ಹಂಚೋಕ